ಆದ್ರೆ touched my heart, and in some instances it brought out the devotion in me. ಕಮಲದ ಬಗ್ಗೆ ನಮ್ಗೆ ಗೊತ್ತಿದೆ, ಎರಡು ಹೆಸರು ಗೊತ್ತಿತ್ತು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಕಮಲಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ. ಪದ್ಮದ ಒಂದು ಚಿಂತನೆ ಇದೆಯಲ್ವಾ ನಮ್ಮ ಭಾರತೀಯ ಪರಂಪರೆ. ಪದ್ಮಶ್ಚ ಪದ್ಮಶ್ಚ ಶಂಖೋ ಮಕರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇವತ್ತು ನಾನು ಗೋಪಾಲನ್ ಮಾಲ್ಗೆ ಬಂದಿದ್ದೇನೆ. ಯಾಕಂದ್ರೆ ಇಲ್ಲೊಂದು ವಿಶೇಷವಾಗಿರುವಂತಹ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ರಿಲೀಸ್ ಆಗಿದೆ ಏನೋ ನಿಜ, ಆದ್ರೆ ಇದನ್ನ ನಿರ್ದೇಶನ ಮಾಡಿದವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಹೆಮ್ಮೆಯ ನಟ ಹಾಗೂ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು. ಕನ್ನಡ ಸ್ಪಷ್ಟವಾಗಿ ಮಾತಾಡೋದು ಪ್ಲಸ್ ಅವರ ನೈಜವಾದ ನಟನೆಯಿಂದ ಖ್ಯಾತರಾಗಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಪದ್ಮಗಂಧಿ ಸಿನಿಮಾದ ರಿವ್ಯೂಗೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ನೋಡೋಣ ಪ್ರೇಕ್ಷಕ ಮಹಾಪ್ರಭುಗಳು ಏನ್ ಹೇಳ್ತಾರೆ ವೀಕ್ಷಕರು ಅಂತ ಹೇಳಿ ಕೇಳ್ಕೊಂಡ್ ಬರೋಣ. ನಜ್ರು ಅಂತ ಕರೀತಾರೆ. ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ. ಪದ್ಮಗಂಧಿನಿ ನಾವು ಅದು ಕಮಲದ ಹೂವು ನೋಡಿದ್ವಿ ಅಷ್ಟೇ. ನಾವು ತಾವರೆ ಹೂವು, ಕಮಲದ ಹೂವು ಅಂದ್ರೆ ತಾವರೆ ಹೂವು ನಾವು ಚಿಕ್ಕ ಮಕ್ಕಳಿಂದ ನೋಡ್ಕೊಂಡ್ ನೋಡಿದ್ವಿ. ಅದು ನೋಡಿದ್ರೆ ಏನೋ ಒಂದು ಖುಷಿ ಸಂತೋಷ ಆಗ್ತಾ ಇರುತ್ತೆ ನಮ್ಗೆ. ಬಟ್ ಇಷ್ಟೊಂದು ವಿಚಾರಗಳು ಅದ್ರಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಚಿತ್ರದ ಎಲ್ಲಾ ಭಾಗನೂ ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ. ಅದರಲ್ಲೂ ವಿಷಯವನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಚಿತ್ರ ಕೆಲವೇ ಜಾಗದಲ್ಲಿ ಮಾತ್ರ ಪ್ರಕಟ ಆದ್ರೆ ಸಾಲದು. ಇದು ಎಲ್ಲಾ ಸ್ಕೂಲ್ಗಳಲ್ಲಿ ಎಲ್ಲಾ ಜನರಿಗೂ ತಲುಪುವಂಗಾಗಿರ್ಬೇಕು. ಹೆಂಗಿತ್ತು? ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಸಿನಿಮಾ ಹೆಂಗಿತ್ತು? ಚೆನ್ನಾಗಿತ್ತು ತುಂಬಾ. It's really amazing, madam. It's touched my heart, and in some instances it brought out the devotion in me. It's really amazing, and the words and the way the action is there, it's very beautiful. It's come out very nice. Touched my heart. ಪದ್ಮಗಂಧಿ ಸಿನಿಮಾದಲ್ಲಿ ನಟಿಸಿರುವಂತಹ ಮೃತ್ಯುಂಜಯ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೇನೆ. ಸರ್, ಎಷ್ಟು ಖುಷಿ ಇದೆ ಈ ಸಿನಿಮಾದಲ್ಲಿ ನಟಿಸಿದ ಅನುಭವ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ ಶಾಸ್ತ್ರಿ ಅಂತ ಹೇಳಿ ಈ ಒಂದು ಪದ್ಮಗಂಧಿ ಸಿನಿಮಾದಲ್ಲಿ ನಾನೊಂದು ಆಚಾರ್ಯರಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ಬಹಳ ಅದ್ಭುತವಾದಂತಹ ಅನುಭವ ನೋಡಿ. ಪದ್ಮ ಹೇಳತಕ್ಕಂಥದ್ದು ತನ್ನ ದಳಗಳಿಂದ ಇಡೀ ಪ್ರಪಂಚವನ್ನು ಹೀಗೆ ಆವರಿಸಿಕೊಂಡಿದೆಯಲ್ವಾ, ಅದೇ ರೀತಿಯಾಗಿ ಈ ಒಂದು ಪದ್ಮದ ಒಂದು ಚಿಂತನೆ ಇದೆಯಲ್ವಾ, ನಮ್ಮ ಭಾರತೀಯ ಪರಂಪರೆ ಇರಬಹುದು, ಭಾರತೀಯ ಶೈಲಿ ಇರಬಹುದು, ನಮ್ಮ ಭಾರತದ ಈ ಒಂದು ಶಕ್ತಿ ಗೊತ್ತಿರ್ಲಿಲ್ಲ. ಸಾಮಾನ್ಯ ನನಗಿರ್ಬೋದು, ನಿಮಗಿರ್ಬೋದು, ಹೇಗೆ ಗೊತ್ತಿರುತ್ತೆ. ಇದನ್ನು ತಿಳ್ಕೊಳ್ಳುವಂತ ಒಂದು ಒಳ್ಳೆ ಅವಕಾಶ ಇದೆಯಲ್ವಾ, ಇದು ಈ ಒಂದು ಪದ್ಮಗಂಧಿ ಸಿನಿಮಾದ ಮೂಲಕವಾಗಿ ನಮ್ಗೆಲ್ಲರಿಗೂ ಕೂಡ ಪ್ರಾಪ್ತವಾಯಿತು ಅಂತ ನಾವು ಭಾವಿಸ್ತೇವೆ. ಪದ್ಮಗಂಧಿ ಸಿನಿಮಾವನ್ನ ನೋಡಿದ್ರಿ ಸರ್. ವಿಕ್ರಮ್ ರಾಮಯ್ಯ ಸರ್ ನಮ್ ಜೊತೆ ಇದ್ದಾರೆ. ಸರ್, ಹೇಳಿ ಸರ್, ಸಿನಿಮಾ ಹೇಗಿತ್ತು? ಬೇರೆ ಎಲ್ಲ ಸಿನಿಮಾಗಳನ್ನ ನೀವು ನೋಡಿರ್ತೀರಾ, ಈ ಸಿನಿಮಾ ಬೇರೆ ಸಿನಿಮಾಗಳ ಮಧ್ಯದಲ್ಲಿರುವಂತಹ ವ್ಯತ್ಯಾಸ? ಮೇಡಮ್, ಈಗ ಸುಚೇಂದ್ರ ಪ್ರಸಾದ್ ಜೊತೆ ನಾವು ತುಂಬಾ ಒಡನಾಟದಲ್ಲಿದ್ದೀವಿ. ಅವ್ರು ಮಾಡುವಂತ ಮೂವಿಗಳೇನೋ ಒಂದು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲ ಅಂತಂದ್ರೂ, ಎಕ್ಸಾಂಪಲ್ ಕಮಲದ ಬಗ್ಗೆ ನಮ್ಗೆ ಗೊತ್ತಿದೆ, ಎರಡು ಹೆಸರು ಗೊತ್ತಿತ್ತು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಕಮಲಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ. ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಎತ್ತಿ ಹಿಡಿದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಇನ್ನು ಮಕ್ಕಳುಗಳು ಮತ್ತೆ ದೊಡ್ಡವರು ನೋಡಿ ನಮ್ಮ ಸಂಸ್ಕಾರ ಸಂಸ್ಕೃತಿನ ಕಲಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂವಿ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಪದ್ಮಗಂಧಿ ಅನ್ನುವಂತಹ ವಿಭಿನ್ನವಾಗಿರುವಂತಹ ಸಿನಿಮಾ ಇದು. ಇದಕ್ಕೆ ನಿರ್ಮಾಪಕಿ ಆಗಿರುವಂತಹ ಶ್ರೀಮತಿ SR ಲೀಲಾ, ಹಾಗೆ ಮಾಜಿ MLC ಆಗಿದ್ದಾರೆ. ಇವರು ಈ ಚಿತ್ರದ ನಿರ್ಮಾಣವನ್ನ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಮ್ಯಾಮ್, ಹೇಗಿದ್ದೀರಾ? ಮೊದಲನೇದಾಗಿ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ. ಇವತ್ತು ಹೌಸ್ಫುಲ್ ಶೋ ಆಗಿದೆ. ಇನ್ನು ನಿರ್ಮಾಪಕರಿಗೆ ಇದಕ್ಕಿಂತ ಹೆಚ್ಚಿಗೆ ಇರಬೇಕು. ಜೊತೆಗೆ ಆ ಸಿನಿಮಾಗೋಸ್ಕರವಾಗಿ ರಿಸರ್ಚ್ ಮಾಡಿರೋದು ನಾನೇ ಆಗಿರೋದ್ರಿಂದ ನನಗೆ ಬಹಳ ಸಂತೋಷ. ತಾವ್ರೆ ಒಂದೆರಡು ಮೂರು ಹೆಸರು ಬಿಟ್ಟರೆ ನಮ್ಗೇನು ಬೇರೆ ಗೊತ್ತಿರ್ಲಿಲ್ಲ. ಇದು ನನಗೆ ಆಕ್ಚುಲಿ ರಿಲೀಸ್ ಡೇ ಬಂದು ನೋಡಿದೆ, ಇವತ್ತು ಬಂದು ನೋಡಿದೆ. ನನ್ಗೆ ಸ್ವಲ್ಪ ಕಷ್ಟ ಆಯ್ತು. ಇವತ್ತು ಇನ್ನೂ ಟೈಮ್ ಸ್ಪೆಂಡ್ ಮಾಡಿ ಅರ್ಥ ಮಾಡ್ಕೊಂಡು, ಮತ್ತೆ ಇದರಲ್ಲಿ ಸಂಸ್ಕೃತ ಮತ್ತೆ ಹಿಂದಿ ಮತ್ತೆ ಕನ್ನಡ 3 ಭಾಷೆಗಳಲ್ಲಿ ಮಾಡಿದ್ದಾರೆ. ಇದು ಇದರಲ್ಲಿ ವೈಜ್ಞಾನಿಕವಾಗಿ ಅಂಡ್ ಆಧ್ಯಾತ್ಮಿಕವಾಗಿ
ಎರಡನ್ನೂ ಹೇಗೆ ಬ್ಲೆಂಡ್ ಮಾಡಿ ತಗೊಂಡೋಗಿ ಅದನ್ನ ಸಿನಿಮೆಯ ರೀತಿಯಲ್ಲಿ ತಗೊಂಬಂದು ಮಾಡಿದಾರಲ್ವಾ, ದಟ್ ಈಸ್ ರಿಯಲಿ ಅದನ್ನ ಐ ಮೀನ್ ನೋಡೇನೆ ಅನುಭವಿಸ್ಬೇಕು ಬಿಟ್ಟು ನಾವು ಮತ್ತೆ ಮಕ್ಕಳಿಗೆ ನಾ ಹೇಳೋದಂದ್ರೆ ಇವತ್ತಿನ ಸ್ಕೂಲ್ ಮಕ್ಕಳಿದಾರಲ್ವಾ, ಮಕ್ಕಳ ತಂದೆ ತಾಯಿಗಳು ಈ ತರ ಮೂವೀಸ್ ನ ನೋಡ್ಸಿದ್ರೆ ಅಟ್ಲೀಸ್ಟ್ ಓಕೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಒಂದು. ಅಂಡ್ ಈ ತರ ಮೂವಿಗಳು ಮಾಡ್ಬೇಕಾದ್ರೆ ತುಂಬಾ ಧೈರ್ಯ ಬೇಕು. ಯಾಕಂದ್ರೆ ಇದು ನೀವು ಯಾವ್ದೇ ಮೂವಿ ಪ್ರೊಡಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ದುಡ್ಡಿಲ್ಲದೆ ಏನೂ ಆಗಲ್ಲ. ಓಕೆ, ಇದರಲ್ಲಿ ಈ ತರ ಮೂವೀಸ್ ಮಾಡ್ಬೇಕಂತ ದುಡ್ಡನ್ನ ಅಪೇಕ್ಷೆ ಇಟ್ಕೊಂಡು ಮಾಡಿಲ್ಲ, ಬಟ್ ದುಡ್ಡು ಬೇಕೇ ಬೇಕು, ಅದನ್ನ ಮೋಡ್ ಆಫ್ ಇದಿಲ್ಲ. ಎಲ್ಲರೂ ಬಂದು ನೋಡಿದ್ರೆ ಈ ತರ ಮೂವೀಸ್ ಅಲ್ಲಿ ಸ್ವಲ್ಪ ಅವ್ರಿಗೂ ನಿಮ್ಗೆ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಆದ್ರೆ ಈಗ ಮತ್ತೆ ಮತ್ತೆ ಸಿನಿಮಾಗಳನ್ನ ಮಾಡೋದಕ್ಕೊಂದು ಅವಕಾಶಗಳಾಗುತ್ತೆ. ಸೊ ಎಲ್ಲಾ ಪ್ರೇಕ್ಷಕರಲ್ಲಿ ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು ಮಕ್ಕಳ ಜೊತೆ, ತಂದೆ ತಾಯಿಗಳ ಮಕ್ಕಳ ಜೊತೆ ಈ ತರ ಮೂವೀಸ್ ನ ನೋಡಿ. ಎಷ್ಟು ಖುಷಿ ಇದೆ ಈ ಸಿನಿಮಾ ನಿರ್ಮಾಣ ಮಾಡಿ. ನಾವು ನಟಿಸಿದೀವಿ ಅಂತಲ್ಲ, ನಮ್ಮ ಪಾತ್ರವನ್ನ ನಾವು ಅಲ್ಲಿ ತೋರಿಸಿದೀವಿ ಅಷ್ಟೇ. ನಟನೆ ಅಂತಲ್ಲ ಏನು ಇಲ್ಲ, ತುಂಬಾ ಸಹಜವಾಗೇ ಇದೆ. ಅಲ್ಲಿ ಮಾಡಿರೋರೆಲ್ಲರೂ ಕೂಡ ಸಹಜವಾದಂತ ರೀತಿಯಲ್ಲೇ ಮಾಡಿದ್ದಾರೆ. ಒಬ್ಬ ಪ್ರೊಡ್ಯೂಸರ್ ಅಂತ ಬಂದಾಗ ಒಂದ್ ಸಿನಿಮಾವನ್ನ ಕೈಗೆತ್ಕೋಬೇಕು ಅಂತ ಹೇಳಿದ್ರೆ ಬಹಳ ಧೈರ್ಯ ಮಾಡ್ಬೇಕು ಈ ವಿಚಾರಕ್ಕೆ. ಈ ಸಿನಿಮಾ ತಗೋಬೇಕು ಅಂದ್ರೆ ನಿಮ್ಗೆ ಏನ್ ಅನಿಸ್ತು ಮೊದಲನೇದಾಗಿ? ಮೊದಲನೇದಾಗಿ ಪದ್ಮಗಂಧಿ ಈ ಸಿನಿಮಾ ಇದೆಯಲ್ಲ, ಇದು ಸಿನಿಮಾ ಲೋಕದ ಚಿತ್ರ ಜಗತ್ತಿನ ಒಂದು ವಿಸ್ಮಯ. ಇದು ಸಾಧಾರಣ ಚಿತ್ರ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಅಸಾಧಾರಣವಾದಂತ, ಅಪೂರ್ವವಾದಂತ, ಅನುಪಮವಾದಂತಹ, ಅದ್ಭುತವಾದಂತಹ ಒಂದು ಚಿತ್ರ. ಪದ್ಮಗಂಧಿ ಸಿನಿಮಾದಲ್ಲಿ ಲೀಡ್ ರೋಲ್ ಅಂತಾನೆ ಹೇಳ್ಬೋದು. ಮಹಾಪದ್ಮ ತುಂಬಾ ಅಂದವಾಗಿ ಸುಂದರವಾದ ನಟನೆಯನ್ನ ತೋರಿಸಿದ್ದಾರೆ. ಹೇಗ್ ಅನ್ನಿಸ್ತಾ ಇದೆ ಈ ಸಿನಿಮಾ ಮಾಡಿ? ಅಂದ್ರೆ ನೀವು ಈ ವಯಸ್ಸಿನಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿರ್ತೀರಿ, ಈ ಸಿನಿಮಾ ನೀವೇ ಅಭಿನಯ ಮಾಡಿದ್ದು ಹೇಗ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಸಿನಿಮಾ ಅಂದ್ರೆ ಇದೊಂಥರ ಕಲಾತ್ಮಕವಾದಂತಹ ಸಿನಿಮಾ. ಬೇರೆ ಸಿನಿಮಾಗಳಿಗಿಂತ ತುಂಬಾ ವ್ಯತ್ಯಾಸವನ್ನ ಹೊಂದಿದೆ ಈ ಸಿನಿಮಾ. ಇಂತಹ ಸಿನಿಮಾದಲ್ಲಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ತುಂಬಾ ಹೆಮ್ಮೆ ವಿಚಾರ. ಅದರಲ್ಲೂ ನಾವು ಗುರುಕುಲದ ವಿದ್ಯಾರ್ಥಿನಿಯರು ಭಾರತೀಯ ಸಂಸ್ಕೃತವನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಿದ್ದೀವಿ. ಹಾಗಾಗಿ ಇಂತಹ ಸಿನಿಮಾಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೂ ಕೂಡ ಇದು ಒಳ್ಳೆ ಪ್ರೋತ್ಸಾಹದಾಯಕವಾದಂತಹ ಸಿನಿಮಾ ಆಗಿದೆ. ಹಾಗೆ ಅಭಿನಯದ ಒಂದು ಕಲೆಯನ್ನು ಕೂಡ ಈ ಸಿನಿಮಾ ತುಂಬಾ ಚೆನ್ನಾಗಿ ಕಲ್ಸಿಕೊಟ್ಟಿದೆ ನಮಗೆ. ನನಗೆ, ನನ್ನ ಗುರುಕುಲ ಎಲ್ಲರಿಗೂ ತುಂಬಾ ಒಳ್ಳೆಯ ಅನುಭವವನ್ನ ನೀಡಿರುವಂತ ಈ ಸಿನಿಮಾ. ಹಾಗಾಗಿ ತುಂಬಾ ಖುಷಿಯಾದಂತಹ ಅನುಭವವನ್ನ ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಚಿತ್ರದ ಮೂಲಕ ಎಷ್ಟೊಂದು ನಮಗೆ ಜಾಗ್ರತೆ ಮೂಡ್ತದೆ ಅಂತಂತ ಅಂದ್ರೆ, ಈಗ ನಾವು ಪರಿಸರವನ್ನ ಹೇಗೆ ಕಾಳಜಿಯಾಗಿ ತಗೋಬೇಕು, ಆಮೇಲೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಹೇಗೆ ಬಂತು, ಹೇಗೆ ಇದೆ, ಮತ್ತೆ ಈ ಇಲ್ಲಿ ಬರೀ ಕಮಲ ಒಂದಿರಬಹುದು, ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಅನ್ನೋದನ್ನ ಈ ಚಿತ್ರ ತೋರಿಸಿಕೊಡ್ತದೆ. ಅದರ ಅವರು ಕಮಲವನ್ನ ತಗೊಂಡು ಮಾಡಿದ್ದಾರೆ. ಇದು ಎಲ್ಲ ಶಾಲೆಗಳಲ್ಲೂ ಪ್ರಕಟ ಆದ್ರೆ ಶಾಲಾ ವಿದ್ಯಾರ್ಥಿಗಳಲ್ಲೂ ಒಂದು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಮೂಡ್ತದೆ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆಯ ಅನುಭವ. ಸುಚೇಂದ್ರ ಪ್ರಸಾದ್ ಅವರಿದ್ರು, SR ಲೀಲಾ ಭಗಿನಿಯವರು, ಹಾಗೆ ಅನೇಕ ಕಲಾವಿದರು ಕೂಡ ಬಹಳ ಒಳ್ಳೆಯ ಅನುಭವವನ್ನು ಕೊಟ್ಟಂತಹ ಸಿನಿಮಾ ಇದು. ನೀವು ಎಲ್ಲರ ಜೊತೆ ನಟಿಸ್ತಾ ಇದ್ರು. ಒಬ್ಬ ಆಚಾರ್ಯ ಅಂದ್ರೆ ಒಬ್ಬರು ಗುರುಗಳು ಹೇಗಿರ್ಬೇಕು, ನೀವು ಆ ವಿಷಯದ ಕುರಿತು ಕೆಲವೊಂದಷ್ಟು ಮಾಹಿತಿಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ಇದನ್ನ ನಟಿಸ್ತಾ ಇಲ್ಲ, ನಿಜವಾಗ್ಲೂ ನಾನ್ ಸ್ಟೂಡೆಂಟ್ಸ್ ಜೊತೆ ಇದೀನೇನೋ ಅನ್ನೋ ಫೀಲ್ ಏನಾದ್ರು ಇತ್ತ ಸರ್? ಯಾಕಂದ್ರೆ ನಾವು ಕೂಡ ಮೂವಿ ನೋಡೋದ್ರಿಂದ ನಮ್ಗೆ ಆತರ ಫೀಲ್ ಆಯ್ತು. ಖಂಡಿತ ನೋಡಿ, ಇದು ನಟನೆಯ ಭಾಗ ಅಲ್ಲ, ಇದು ನಮ್ಮ ನಿತ್ಯ ಜೀವನದ ಭಾಗವನ್ನ, ನಮ್ಮ ನಿತ್ಯ ಜೀವನದ ಒಂದು ಪ್ರೊಸೆಸ್ ಅನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಷ್ಟೇ. ಒಂದು ಶಿಕ್ಷಣ ಹೇಗಿರ್ಬೇಕು, ಒಂದು ಗುರುಕುಲ ಹೇಗಿರ್ಬೇಕು, ಒಂದು ವಿದ್ಯಾರ್ಥಿನಿಯ ಚಿಂತನೆಯನ್ನ ನಾವು ನಮ್ಮ ಜೊತೆಗೆ ಜೋಡಿಸ್ಕೊಂಡು ಹೇಗೆ ಹೋಗ್ಬೇಕು, ಇದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಕಟ್ಕೊಟ್ಟಂತಹ ಒಂದು ಸಿನಿಮಾ ಈ ಒಂದು ಪದ್ಮಗಂಧಿ. ಇದರಲ್ಲಿ ನಟಿಸುವಿಕೆ ಹೇಳ್ತಕ್ಕಂಥದ್ದು ಏನಿಲ್ಲ. ಈಗಿನ ನಿಜವಾದ ಶಿಕ್ಷಣ ಈ ರೀತಿಯಾಗಿ ಇರಬೇಕು. ಒಂದು ಮಕ್ಕಳಿಗೆ ಏನು ಕುತೂಹಲ ಇದೆಯೋ ಆ ಕುತೂಹಲ ತಿಳಿಸುವಂತ ಕೆಲಸ ಆಗ್ಬೇಕು. ಸುಮ್ಮನೆ ನನಗೆ ಏನು ಇಷ್ಟ, ನಮ್ಮ ಏನು ಪುಸ್ತಕ ಇದೆ ಅದನ್ನ ತಲೆ ಮೇಲೆ ಹಾಕ್ಬೇಕು ಅನ್ನೋ ವಿಷಯ ಅಲ್ಲ. ಮಕ್ಕಳಿಗೆ ಏನ್ ಇಷ್ಟ ಇದೆಯೋ ಅದನ್ನ ಕಲಿಸುವಂತಹ ನಮ್ಮ ಹಳೆ ಕಾಲದ ಪದ್ಧತಿ, ಗುರುಕುಲ ಪರಂಪರೆ ಪದ್ಧತಿ ಹಾಗೆ ಅಲ್ವಾ. ಯಾವ್ದ್ರಲ್ಲಿ ಮಕ್ಕಳಿಗೆ ಒಂದು ಆಸಕ್ತಿ ಇದೆಯೋ, ಯಾವ್ದ್ರಲ್ಲಿ ಅವರಿಗೆ ಕಲಿಯುವಂತಹ ಒಂದು ಜಿಜ್ಞಾಸೆ ಇದೆಯೋ ಅದನ್ನ ಕಲಿಸುವಂತಹ ಒಂದು ಪದ್ಧತಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಜ್ಞಾನದಲ್ಲಿ ಒಂದು ನೆಲೆಗೆ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿಯಾದಂತಹ ಚಿಂತನೆ ಈ ಒಂದು ಪದ್ಮಗಂಧಿ ಸಿನಿಮಾದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ ಜೊತೆ ಮಾತಾಡಿ. ಇಂತಹ ಒಂದು ಅದ್ಭುತ ಸಿನಿಮಾವನ್ನ ನೀವು ನಿರ್ಮಾಣ ಮಾಡಿದ್ದೀರಾ. ಒಳ್ಳೇದಾಗ್ಲಿ, ಸಿನಿಮಾ ಓಡ್ಲಿ ಅಂತ ನಮ್ಮ BB ನ್ಯೂಸ್ ಕಡೆಯಿಂದ ಕೇಳ್ಕೊಳ್ತೀವಿ. ತುಂಬಾ ಧನ್ಯವಾದಮ್ಮ. ಹೀಗೆ ಎಲ್ಲರಿಗೂ ಹೇಳಿ, ಇದು ಅಪೂರ್ವ ಚಿತ್ರವಾಗಿರೋದ್ರಿಂದ ನಮ್ಮವರೆಲ್ಲ ಬಂದು ನೋಡ್ಲಿ. ಏನ್ ಹೇಳ್ತೀರಾ ಸಿನಿಮಾ ಕುರಿತು?
ಮಹಾಪದ್ಮಶ್ಚ ಪದ್ಮಶ್ಚ ಶಂಖೋ ಮಕರ ಕಚ್ಚಪೋ ಮುಕುಂದ ಕುಂದ ನೀಲಾಶ್ಚ ಖರ್ವಶ್ಚ ನಿಧಯೋ ನವಾಂ. अस्माभिः चलनचित्रं दृष्टं बहु सम्यक् आसीत्. अनेकान् विषयान् अस्माभिः ज्ञातम्. अस्माकं भारतसंस्कृतिः श्रेष्ठा संस्कृतिः इति कथ्यते. तथैव पद्मजा जलजा इत्यपि कमला कृते कथ्यते. एवम् अनेकान् विषयान् अस्माभिः चलनचित्रद्वारा दृष्टमस्ति. मम कृते बहु आनन्दं जातं. प्रथमवारम् अहम् एतादृशस्य अनुभवं प्राप्तवती. तस्मात् सुचेन्द्र प्रसाद महोदयाय ಲೀಲಾ ಭಗಿನ್ಯೈ ಅಪಿ ಮುಹುರ್ಮುಹುಃ ಧನ್ಯವಾದಾನ್ ಸಮರ್ಪಯಾಮಿ. ಈ ಒಂದು ಚಲನಚಿತ್ರವು ಒಂದು ಜ್ಞಾನವನ್ನ ನೀಡುವಂತಹ ಚಲನಚಿತ್ರವಾಗಿ ರೂಪುಗೊಂಡಿದೆ. ಕಮಲ ವಿಷಯದಲ್ಲಿ ಅನೇಕ ವಿಷಯಗಳನ್ನ ತಿಳಿದುಕೊಂಡೆ. ನನಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಅದಕ್ಕೆ ಸುಚೇಂದ್ರ ಪ್ರಸಾದ್ ಅಗ್ರಜರಿಗೆ ಹಾಗೂ ಲೀಲಾ ಭಗಿನಿಯರಿಗೆ ಹಾಗೂ ನಟಿಸಿದಂತ ಎಲ್ಲರಿಗೂ ಕೂಡ ಮನದುಂಬಿದ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಓಕೆ, ಈ ಪದ್ಮಗಂಧಿ ಇದರಲ್ಲಿ ಮುಖ್ಯವಾಗಿ ತಾವರೆ ಹೂವು, ಕಮಲ, ಲೋಟಸ್ ಇಷ್ಟೇ ಗೊತ್ತಿತ್ತು ನಮ್ಗೆ ಹೆಸರುಗಳು. ಆದ್ರೆ ಇದನ್ನ ನೋಡಿದಾಗ ನಾವು ಸಹ ಕುತ್ಕೊಂಡು ನೋಡಿದಾಗ ಬಹಳ ವಿಚಾರಗಳು ನಮ್ಗೆ ಏನು ಗೊತ್ತಿಲ್ಲ. ಏನೋ ಒಂದು ಶಿಲ್ಪಕಲೆ ನೋಡ್ಬೇಕಂದ್ರೂ ಅಲ್ಲ ಅಷ್ಟೊಂದೆಲ್ಲ ಕಮಲವನ್ನ ಬಳಕೆ ಮಾಡಿರ್ತಾರೆ ಅನ್ನೋದು ಕೂಡ ಅಷ್ಟೊಂದು ಗೊತ್ತಿರ್ಲಿಲ್ಲ. ಇದೆಲ್ಲ ನೀವು ಮಾಡ್ಬೇಕಾದ್ರೆ ಗೊತ್ತಾಯ್ತಾ ಅಥವಾ ಮೊದ್ಲೇ ಇದೆಲ್ಲ ಗೊತ್ತಿತ್ತಾ? ಸಾಮಾನ್ಯವಾಗಿ ಕಮಲ ಅಂದ್ಕೂಡಲೇ ಒಂದು ಸಾಮಾನ್ಯವಾದಂತಹ ಜ್ಞಾನ ಇದ್ದೇ ಇತ್ತು ಕಮಲದ ಬಗ್ಗೆ. ಇದು ರಾಷ್ಟ್ರೀಯ ಪುಷ್ಪ, ಇದರ ಹಿನ್ನೆಲೆ ಎಲ್ಲ ಗೊತ್ತೇ ಇತ್ತು. ಆದ್ರೂ ಇಷ್ಟು ಆಳವಾಗಿ ಪ್ರತಿಯೊಂದು ಭಾರತೀಯ ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಕೂಡ ಕಮಲದ ಉಲ್ಲೇಖ ಇದೆ ಅಂತ ಗೊತ್ತಿರ್ಲಿಲ್ಲ. ಇದು ಕೂಡ ನಮಿಗೂ ಚಿತ್ರೀಕರಣ ನಡೆಸ್ಬೇಕಾದ್ರೆ ಓ ಹೌದಲ್ವಾ ಇಲ್ಲೂ ಇದೆ ಅಲ್ಲ ಅಂತ ನಮಿಗೂ ಕೂಡ ಮನದಟ್ಟಾಯ್ತು. ಆ ಸಂದರ್ಭದಲ್ಲೇನೆ ಹಾಗೆ ಈ ಸಿನಿಮಾನ ತುಂಬಾ ಕಲ್ತ್ವಿ ಅಂತಾನೂ ಹೇಳ್ಬಹುದು. ಯಾಕಂದ್ರೆ ತುಂಬಾ ಜ್ಞಾನಗಳು ತಿಳ್ಕೊಂಡಿದ್ವಿ. ಇಷ್ಟೊಂದಿದೆ ಅಂತ ಗೊತ್ತೇ ಇರ್ಲಿಲ್ಲ ನಮಗೂ ಸಹ. ತುಂಬಾ ಕಲ್ತಿದ್ದೇವೆ ಈ ಸಿನಿಮಾದಿಂದ. ಓಕೆ, ಈಗ ಮಕ್ಕಳೆಲ್ಲ ಈ ಸಿನಿಮಾ ಯಾಕೆ ನೋಡ್ಬೇಕು? ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು ಹಾಡಿಲ್ಲ ಅಂದ್ರೆ ಒಂದು ಹಾಡಿಗೆ ನಿರೀಕ್ಷೆ ಮಾಡ್ತೀವಿ, ಅಥವಾ ಮಕ್ಕಳೆಲ್ಲರಿಗೂ ಫೈಟ್ ಬೇಕು, ಅದು ಬೇಕು, ಇದು ಬೇಕು ಅನ್ನೋ ತರ ಸಿನಿಮಾದ್ದು ಒಂದು ಒಪಿನಿಯನ್ ಇರುತ್ತೆ. ಮಕ್ಕಳು ಈ ಸಿನಿಮಾ ಯಾಕೆ ನೋಡ್ಬೇಕು ನಿಮ್ಮ ಪ್ರಕಾರ? ನಾವೆಲ್ಲರೂ ಭಾರತೀಯರಾದ್ದರಿಂದ ನಮ್ಮ ಭಾರತದ ಪುಷ್ಪ ಯಾವುದು? ಕಮಲ ಆಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬ ಭಾರತೀಯನು ಇದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಣ್ಣವರಿದ್ದಾಗ್ಲಿಂದನೇ ಅದ್ರ ಬಗ್ಗೆ ಅವ್ರಿಗೆ ನಾವು ಹೇಳ್ತಾ ಹೋದಾಗ ಅವ್ರು ಅದನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಇಂತಹ ಸಿನಿಮಾಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ನಮ್ಮ ಸಂಸ್ಕೃತದ ಒಂದು ಕೊಡುಗೆಗಳನ್ನ ತಿಳ್ಕೊಳ್ಬೇಕಾದ್ರೆ ಮಕ್ಕಳು ಅವರು ಖಂಡಿತವಾಗ್ಲೂ ಇಂತಹ ಸಿನಿಮಾಗಳನ್ನ ನೋಡ್ಲೇಬೇಕು. ನಮ್ಮ ಭಾರತಕ್ಕೆ ಉತ್ತಮ ಪ್ರಜೆ ಆಗ್ಬೇಕಾದ್ರೆ ಇಂತಹ ಪದ್ಮಗಂಧಿಯಂತಹ ಕಲಾತ್ಮಕವಾದಂತಹ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಸಿನಿಮಾಗಳನ್ನ ಮಕ್ಕಳು ನೋಡ್ಲೇಬೇಕು. ವಾವ್ ಪ್ರಜ್ಞಾ, ಇಷ್ಟು ಸಂಸ್ಕೃತ ನನಗೆ ಅರ್ಥ ಆಯ್ತು. ಅಂದ್ರೆ ಏನೋ ನೀವು ಇವತ್ತು ನೋಡಿದ್ದು ತುಂಬಾ ಖುಷಿ ಆಯ್ತು. ಎಲ್ರಿಗೂ ನೀವು ಧನ್ಯವಾದಗಳನ್ನ ಹೇಳಿದ್ರಿ. ಅಂತಹ ಸಂಸ್ಕೃತ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ದು. ಮತ್ತೆ ಸಿನಿಮಾದಲ್ಲಿ ಯಾವ ವಿಚಾರ ಅಥವಾ ಜ್ಞಾನ ಅಂದ್ರೆ ನಿಮ್ಗೆ ಲೋಟಸ್ ಅಂತ ಅಷ್ಟೇ ಗೊತ್ತಿತ್ತು ಅಥವಾ ಕಮಲ ಅಂತ ಅಷ್ಟೇ ಗೊತ್ತಿತ್ತು, ಬೇರೆ ವಿಚಾರ ಎಲ್ಲ ಗೊತ್ತಾಯ್ತಲ್ಲ, ಎಷ್ಟು ಖುಷಿ ಇದೆ. ನನಗೆ ಏನಂತ ಹೇಳಿದ್ರೆ ಕಮಲ ಇದು ಬ್ರಹ್ಮ ಕೂತ್ಕೊಳ್ತಾನೆ, ಹಾಗೆ ಲಕ್ಷ್ಮಿ ಕೂಡ ಉಪಸ್ಥಿತಳಾಗಿರ್ತಾಳೆ ಅಂತ ಕೆಲವಷ್ಟು ವಿಷಯಗಳು ಗೊತ್ತಿತ್ತು. ಅಮರಕೋಶದಲ್ಲಿ ಬರುವಂತ ಶ್ಲೋಕ ಗೊತ್ತಿತ್ತು. ಹಾಗೆ ಕೇವಲ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಬೌದ್ಧರಲ್ಲೂ ಜೈನರಲ್ಲೂ ಕೂಡ ಕಮಲದ ಪ್ರಸಂಗ ಬರುತ್ತೆ ಅಂತ ಈ ಒಂದು ಚಲನಚಿತ್ರದ ಮೂಲಕ ತಿಳ್ಕೊಂಡೆ. ಹಾಗೆ ಚರಕ ಮತ್ತೆ ಸುಶ್ರುತ ಅವರ ಒಂದು ಸಂಹಿತೆಯಲ್ಲಿ ಆರೋಗ್ಯದ ವಿಚಾರವಾಗಿ ಹೇಳಿದಂತ ಕಮಲದ ಕುರಿತು ಹೇಳಿದಂತ ವಿಚಾರಗಳನ್ನ ತಿಳ್ಕೊಂಡೆ. ಹಾಗೆ ಕಾಳಿದಾಸನು ರಚಿಸಿರುವಂತ ಮೇಘದೂತ ಹಾಗೆ ಕುಮಾರ ಸಂಭವದಲ್ಲೂ ಕೂಡ ಈ ಒಂದು ಕಮಲದ ಪ್ರಸಂಗ ಬರುತ್ತೆ, ಕಮಲದ ಹೆಸರು ಉಲ್ಲೇಖ ಆಗತ್ತೆ ಅಂತ ಹೇಳ್ಕೊಂಡು ಈ ಒಂದು ಚಲನಚಿತ್ರದಿಂದ ತಿಳ್ಕೊಂಡೆ. ನನಗೆ ತುಂಬಾ ಖುಷಿ ಆಯ್ತು. BV ನ್ಯೂಸ್ ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಕರ್ನಾಟಕದ ಸಹೃದಯರು ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಒಳ್ಳೆಯ ಚಿತ್ರ, ಸದಭಿರುಚಿಯ ಚಿತ್ರ. ನಾವು ನೀವಲ್ಲಿ ಯಾರು ಇದನ್ನ ಹಾರೈಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲರೂ ಕೂಡ ಬಂದು ಈ ಒಂದು ಚಲನಚಿತ್ರ ಮಂದಿರದಲ್ಲೇ ಬಂದು ಪದ್ಮಗಂಧಿಯನ್ನ ವೀಕ್ಷಿಸಿ ನಮ್ಮ ಪರಂಪರೆ, ನಮ್ಮ ಭಾರತೀಯ ಒಂದು ಚಿಂತನೆಯನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ತಾವು ಮನೆಗೆ ತೆರಳಬಹುದು. ಒಂದು ಒಳ್ಳೆಯ ಮನಸ್ಸಿಗೆ ಮುದ ನೀಡತಕ್ಕಂತಹ ಚಿತ್ರ ಅಂತ ನಾನು ತಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಚಿತ್ರಮಂದಿರಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ.
ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆ ಕಮರ್ಷಿಯಲ್ ಸಿನಿಮಾಗಳು, ಇನ್ನೊಂದು ಕಡೆ ಈ ತರದ ಕಥಾಹಂದರವನ್ನ ಹೊಂದಿರುವಂತಹ ಚಿತ್ರಗಳು, ಈ ತರದ ಸಿನಿಮಾಗಳು ಗೆಲ್ಲಬೇಕು ಅನ್ನೋ ಆಶಯದೊಂದಿಗೆ ನಾವು BB ನ್ಯೂಸ್ ಕಡೆಯಿಂದ ನೇರವಾಗಿ ಹೇಗಿತ್ತು ಸಿನಿಮಾ ಅಂತ ಹೇಳಿ ರಿವ್ಯೂ ಕೇಳೋದಕ್ಕೆ ಬಂದ್ರೆ, ಆ ಸಿನಿಮಾದಲ್ಲಿ ನೀವು ನೋಡಿರ್ತೀರ ಈಗಾಗಲೇ ವಿಡಿಯೋದಲ್ಲಿ ನೋಡ್ದಂಗೆ ಎಷ್ಟು ಮಕ್ಕಳು ಅಲ್ಲಿ ಸೇರ್ಕೊಂಡಿದ್ರು. ಒಂದು ಕಮಲದ ಕುರಿತು ಇಷ್ಟು ಅದ್ಭುತವಾಗಿರುವಂತಹ ಸಿನಿಮಾ ಇದೆ. ಇಂತಹ ಒಂದು ಕಥಾಹಂದರ, ಇದಕ್ಕೆ ನಿರ್ದೇಶನ ಮಾಡಿದವರು ನಮ್ಮ ಕನ್ನಡದ ಹೆಮ್ಮೆಯ ನಟರಾಗಿರುವಂತಹ ಸುಚೇಂದ್ರ ಪ್ರಸಾದ್ ಅವರು. ಹಾಗಾಗಿ ಈ ಸಿನಿಮಾವನ್ನ ನೋಡ್ಬೇಕು ಅಂತ ಹೇಳಿ ಹಲವರ ಅಭಿಪ್ರಾಯ ಬಂತು. ನೀವು ಸಹ ಈ ಸಿನಿಮಾ ನೋಡಿ ಅಂತ ಹೇಳಿ ನಮ್ಮ BB ನ್ಯೂಸ್ ಕಡೆಯಿಂದ ಕೂಡ ಕೇಳ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.